ಇನ್ನು ಆರ್ಥಿಕ ಸಂಕಷ್ಟದಿಂದ ಹೊರಬರಲಿಕ್ಕೆ ಬಿಎಂಟಿಸಿ ಮಾಸ್ಟರ್ ಪ್ಲಾನ್ ಅನ್ನೇ ಮಾಡಿದೆ. ಸಂಕಷ್ಟವನ್ನು ಸರಿದೂಗಿಸಲಿಕ್ಕೆ ಜಾಹೀರಾತು ಮೊರೆ ಹೋಗಿದೆ, ವಿಧಿ ಇಲ್ಲ. ಅದರಿಂದನಾದರೂ ಸ್ವಲ್ಪ ಹಣ ಮಾಡೋಣ ಅಂತ ಈಗ ಪ್ಲಾನ್ ಮಾಡಿಕೊಂಡಿದೆ. ಈಗ ಜಾಹೀರಾತು ಮೊರೆ ಹೋಗಿದೆ ಬಿಎಂಟಿಸಿ. ಜಾಹೀರಾತಿನಿಂದ ಬಿಎಂಟಿಸಿಗೆ 263 ಕೋಟಿ ರೂಪಾಯಿ ಆದಾಯ ಬರುತ್ತೆ ಅಂತ ಅಂದಾಜು ಮಾಡಲಾಗ್ತಾ ಇದೆ. ಸಂಕಷ್ಟ ಸರಿದೂಗಿಸಲಿಕ್ಕೆ ಜಾಹೀರಾತು ಮೊರೆ ಹೋಗಿರೋದು ಬಿಎಂಟಿಸಿ. ಜಾಹೀರಾತಿನಿಂದ ಬಿಎಂಟಿಸಿಗೆ 263 ಕೋಟಿ ರೂಪಾಯಿ ಆದಾಯ ಬರುತ್ತಂತೆ. ಬಸ್ಗಳಲ್ಲಿ ಜಾಹೀರಾತು ಪ್ರದರ್ಶಿಸಲಿಕ್ಕೆ ಈಗ ಬಿಎಂಟಿಸಿ ಮುಂದಾಗಿದೆ. ಮುಂದಿನ 3-4 ವರ್ಷಗಳಲ್ಲಿ 263.41 ಕೋಟಿ ರೂಪಾಯಿ ಆದಾಯ ನಿರೀಕ್ಷೆ ಮಾಡಿದೆ ಬಿಎಂಟಿಸಿ. ಸಾಮಾನ್ಯ ಬಸ್ಗಳಲ್ಲಿ ಜಾಹೀರಾತಿಗೆ ತಿಂಗಳಿಗೆ 12,616. ಇನ್ನು ವೋಲ್ವೋ ಬಸ್ಗಳಲ್ಲಿ ಜಾಹೀರಾತಿಗೆ 25,255 ರೂಪಾಯಿ. ಇನ್ನು 3,400 ವೋಲ್ವೋ ಬಸ್ಗಳಲ್ಲಿ ಹೀಗೆ ಬೇರೆ ಬೇರೆ ದರವನ್ನು ನಿಗದಿ ಮಾಡಿದ್ದಾರೆ. ಆರ್ಥಿಕ ಸಂಕಷ್ಟದಿಂದ ಹೊರಬರಲಿಕ್ಕೆ ಒಂದು ಕಡೆ ಈಗ ಮಾಡಿರುವಂತಹ ಮೆಗಾ ಪ್ಲ್ಯಾನ್ ಮುಂದಿನ 3-4 ವರ್ಷಗಳಲ್ಲಿ 263.41 ಕೋಟಿ ರೂಪಾಯಿ ಆದಾಯ ನಿರೀಕ್ಷೆಯನ್ನು ಬಿಎಂಟಿಸಿ ಇಟ್ಕೊಂಡಿದೆ. ಸಾಮಾನ್ಯ ಬಸ್ಗಳಲ್ಲಿ ಜಾಹೀರಾತಿಗೆ ತಿಂಗಳಿಗೆ 12,616 ರೂಪಾಯಿ. ವೋಲ್ವೋ ಬಸ್ಗಳಲ್ಲಿ ಜಾಹೀರಾತಿಗೆ 25,255 ರೂಪಾಯಿ ಶುಲ್ಕ ನಿಗದಿ ಮತ್ತು 3,000 ಸಾಮಾನ್ಯ. ಇನ್ನು 400 ವೋಲ್ವೋ ಬಸ್ಗಳಲ್ಲಿ ಮತ್ತೊಂದು ಕಡೆ ಜಾಹೀರಾತು ಪ್ರದರ್ಶನಕ್ಕೆ ಈಗ ಮುಂದಾಗಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಒಟ್ಟಿನಲ್ಲಿ ಬಿಎಂಟಿಸಿ ಇರ್ಬೋದು, KSRTC ಇರ್ಬೋದು, ಮತ್ತು ಬೇರೆ ಬೇರೆ ಒಟ್ಟು 4 ನಿಗಮದ ಸಾರಿಗೆ ಈಗ ಒಟ್ಟು ಸಂಕಷ್ಟದಲ್ಲಿದೆ. ಶಕ್ತಿ ಯೋಜನೆಯಿಂದ ಇವತ್ತು ಉಚಿತವಾಗಿ ಮಹಿಳೆಯರು ಓಡಾಡ್ತಾ ಇದ್ದಾರೆ. ಅದಕ್ಕೆ ಒಂದು ಪ್ರತಿಫಲವಾಗಿ ಪುರುಷ ಪ್ರಯಾಣಿಕರಿಗೆ ಡಬಲ್ ರೇಟ್ ಹಾಕಿದ್ದಾರೆ. ಈಗ ಟಿಕೆಟ್ ದರ ಕೂಡ ಜಾಸ್ತಿ ಆಗಿದೆ. ಹಾಗಾಗಿ ಪುರುಷ ಪ್ರಯಾಣಿಕರು ಒಂದು ಕಡೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಕಡೆ ಬೇರೆ ಬೇರೆ ವಸ್ತುಗಳ ಬೆಲೆ ಜಾಸ್ತಿ ಆಗಿದೆ, ಅದು ಬೇರೆ ಪ್ರಶ್ನೆ. ಪೆಟ್ರೋಲ್, ಡೀಸೆಲ್ ಬೆಲೆ, ಹಾಲಿನ ಬೆಲೆ, ತರಕಾರಿ ಬೆಲೆ ಎಲ್ಲವೂ ಕೂಡ ರೇಟ್ ಜಾಸ್ತಿ ಆದಂಗೆ ಟಿಕೆಟ್ ದರವೂ ಕೂಡ ಜಾಸ್ತಿ ಆಯಿತು. ಅದೆಲ್ಲೋ ಒಂದು ಕಡೆ ಪುರುಷ ಪ್ರಯಾಣಿಕರ ಕೆಂಗಣ್ಣಿಗೆ ಸರ್ಕಾರ ಈಡಾಯಿತು. ಆ ನಿಟ್ಟಿನಲ್ಲಿ ಈಗ ಮಹಿಳೆಯರನ್ನು ಖುಷಿಪಡಿಸುವ ನಿಟ್ಟಿನಲ್ಲಿ ಪುರುಷ ಪ್ರಯಾಣಿಕರಿಗೆ ಹೊರೆಯಾಯಿತು ಅನ್ನುವಂತಹ ಸಾಕಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಈಗ ಹೇಗಾದರೂ ಮಾಡಿ ಸರಿದೂಗಿಸಬೇಕು. ಸರಿದೂಗಿಸಲಿಕ್ಕೆ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ? ಬಿಎಂಟಿಸಿ ಬಸ್ಸು ಈಗ ಆ್ಯಡ್ ಕೊಡಲಿಕ್ಕೆ, ಜಾಹೀರಾತು ಕೊಡಲಿಕ್ಕೆ ಈಗ ಮುಂದಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಬೇರೆ ಬೇರೆ ಕಂಪನಿಯ ಆ್ಯಡನ್ನು ಇವಾಗ ಇದರಲ್ಲಿ ಪ್ರದರ್ಶನ ಮಾಡಿದರೆ, ಪೋಸ್ಟರ್ಗಳನ್ನು ಬಸ್ಸಲ್ಲಿ ಅಂಟಿಸಿದರೆ ಒಂದಿಷ್ಟು ಆದಾಯ ಬರ್ಬೋದು ಅನ್ನುವಂಥದ್ದು ಕೂಡ ಈಗ ಪ್ಲ್ಯಾನ್ ಮಾಡಿರುವಂಥದ್ದು ಬಿಎಂಟಿಸಿ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹೇಗಾದರೂ ಮಾಡಿ ಸಂಕಷ್ಟವನ್ನು ಸರಿದೂಗಿಸಬೇಕಲ್ವಾ? ಹಾಗಾಗಿ ಈಗ ಬಿಎಂಟಿಸಿ ಜಾಹೀರಾತು ಮೊರೆ ಹೋಗಿದೆ. ಬಸ್ಗಳಲ್ಲಿ ಜಾಹೀರಾತು ಪ್ರದರ್ಶಿಸಲಿಕ್ಕೆ ಬಿಎಂಟಿಸಿ ಮುಂದಾಗಿದೆ. 263.41 ಕೋಟಿ ರೂಪಾಯಿ ಆದಾಯ ನಿರೀಕ್ಷೆ, ಅಂದರೆ ಮುಂದಿನ 3-4 ವರ್ಷಗಳಲ್ಲಿ ಈ ಆದಾಯವನ್ನು ನಿರೀಕ್ಷೆ ಮಾಡ್ಬೋದು ಅಂತ ಬಿಎಂಟಿಸಿ ಹೇಳ್ತಾ ಇದೆ. ಇನ್ನು ವೋಲ್ವೋ ಬಸ್ಗಳಲ್ಲಿ ಜಾಹೀರಾತಿಗೆ 25,255 ರೂಪಾಯಿ ಶುಲ್ಕವನ್ನು ನಿಗದಿ ಮಾಡಿದೆ. ಯಾಕಂದರೆ ಈಗ ಸಹಜವಾಗಿ ವೋಲ್ವೋ ಬಸ್ ಅಂದರೆ ಅದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸೇರಿದಂತೆ ಮತ್ತು ಅದರಲ್ಲೆಲ್ಲ ಸ್ವಲ್ಪ ಹೈಫೈ ಜನ ಎಲ್ಲ ಓಡಾಡ್ತಾ ಇರ್ತಾರೆ. ಆ ನಿಟ್ಟಿನಲ್ಲಿ ಸ್ವಲ್ಪ ಆ ಬಸ್ಸಿನ ರೇಂಜಿಗೆ ತಕ್ಕ ಹಾಗೆ ಜಾಹೀರಾತಿನ ಒಂದು ಶುಲ್ಕವೂ ಕೂಡ ನಿಗದಿ ಆಗುತ್ತೆ. ಮತ್ತು ಈಗ ನಾರ್ಮಲ್ ಆರ್ಡಿನರಿ ಬಸ್ಸಲ್ಲಿ ಸ್ವಲ್ಪ ದರ ಕಮ್ಮಿ ಇರ್ತದೆ. ಅದರಲ್ಲಿ 263 ಕೋಟಿ ರೂಪಾಯಿ ಒಂದು ನಿರೀಕ್ಷೆಯನ್ನು ಮಾಡ್ಕೊಂಡಿದ್ದಾರೆ ಈಗ ಬಿಎಂಟಿಸಿ. ಇನ್ನು ಅದರಿಂದ ಒಂದಿಷ್ಟು ಆದಾಯವನ್ನು ಸಂಪಾದನೆ ಮಾಡ್ಬೋದು ಅಂತ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ವರ್ಷಿತಾ ಕೊಡ್ತಾ ಹೋಗ್ತಾರೆ. ವರ್ಷಿತಾ, ಒಂದು ಕಡೆ ಬಿಎಂಟಿಸಿ, KSRTC ಸೇರಿದಂತೆ 4 ನಿಗಮದ ಸಾರಿಗೆ ಒಂದು ಕಡೆ ಸಂಕಷ್ಟದಲ್ಲಿದೆ. ಹಾಗಾಗಿ ಒಂದು ಕಡೆ ಆದಾಯ ಸರಿದೂಗಿಸಲಿಕ್ಕೆ ಈಗ ಬಿಎಂಟಿಸಿ ಈಗ ಜಾಹೀರಾತು ಮೊರೆ ಹೋಯ್ತಾ? ಈ ಜಾಹೀರಾತಿನಿಂದ ಒಂದು ಕಡೆ ಸರ್ಕಾರದ ಬೊಕ್ಕಸಕ್ಕೆ ಒಂದಿಷ್ಟು ಲಾಭ ಬರುತ್ತಾ? ಏನಿದೆ ಹೆಚ್ಚಿನ ಡೀಟೇಲ್ಸ್? ಎಸ್ ಸಚಿನ್, ಇತ್ತೀಚೆಗೆ ಏನು ಶಕ್ತಿ ಯೋಜನೆಯನ್ನ ಕಾಂಗ್ರೆಸ್ ಸರ್ಕಾರ ಏನು ಕೊಟ್ಟಿತ್ತು, ಅದರಿಂದಾಗಿ ಸಾಕಷ್ಟು ನಷ್ಟವನ್ನ ಸಾರಿಗೆ ಇಲಾಖೆ ಸ್ವತಃ ಅನುಭವಿಸ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಇದೀಗ ಆದಾಯದ ಮೊರೆಯನ್ನ ಕೂಡ ಹೋಗಿರುವಂತದ್ದು. ಹಾಗಾಗಿ ಎಲ್ಲೋ ಒಂದ್ ಕಡೆ ಅಡ್ವರ್ಟೈಸ್ಮೆಂಟ್ಗಳನ್ನ, ಯಾಕಂದ್ರೆ ನಾವು ಸಾಮಾನ್ಯವಾಗಿ ಬಿಎಂಟಿಸಿ ಬಸ್ಗಳನ್ನ ನೋಡ್ತಾ ಹೋದ್ರೆ ಎಲ್ಲಾ ಬಸ್ಗಳಲ್ಲೂ ಕೂಡ ಅಡ್ವರ್ಟೈಸ್ಮೆಂಟ್ಗಳನ್ನ ಹಾಕಲಾಗಿರುವಂತದ್ದು. ಇದರಿಂದ ಆದ್ರೂ ಕೂಡ ಸಾರಿಗೆ ಇಲಾಖೆಯ ಲಾಭವನ್ನ ಗಳಿಸಬಹುದು ಅನ್ನುವಂತಹ ನಿಟ್ಟಿನಲ್ಲಿ 2-3 ವರ್ಷದ ಹಿಂದೆ ಈ ಒಂದು ಯೋಜನೆಯನ್ನ ಜಾರಿ ತಂದಿತ್ತು. ಅದಾದ ಬಳಿಕ ಉತ್ತಮವಾದಂತಹ ಪ್ರತಿಕ್ರಿಯೆ ಕೂಡ ಈಗ ಸಿಕ್ಕಿರುವಂತದ್ದು. 260 ಕೋಟಿ ಚಿಲ್ಲರೆಯಷ್ಟು ಇದೀಗ ಆದಾಯವನ್ನ ಗಳಿಕೆ ಮಾಡಿದೆ.
ಇದರಿಂದಾಗಿ ಎಲ್ಲೋ ಒಂದ್ ಕಡೆ ಏನು ನೌಕರರು ಏನಿದ್ದಾರೆ ಅವ್ರಿಗೂ ಕೂಡ ಸಂಬಳವನ್ನ ಕೊಡೋದಕ್ಕೆ ಸಾಕಷ್ಟು ಸುಲಭವಾಗುತ್ತೆ. ಯಾಕಂದ್ರೆ ಶಕ್ತಿ ಯೋಜನೆಯಿಂದ ನಾನು ಈಗಾಗಲೇ ಹೇಳ್ತಿದ್ದೆ, ಸಾಕಷ್ಟು ಲಾಸ್ ಅಲ್ಲಿದೆ. ಸರ್ಕಾರ ಕೂಡ ಸಾರಿಗೆ ಇಲಾಖೆಗೆ ಕೊಡಬೇಕಾದಂತಹ ದುಡ್ಡುಗಳು ಕೂಡ 400 ಕೋಟಿ ರೂಪಾಯಿಗಳು ಬಾಕಿ ಉಳಿಸ್ಕೊಂಡಿದೆ. ಈ ನಡುವೆ ಆದಾಯವನ್ನ ಹೇಗೆ ತೆಗಿಬಹುದು, ಎಲ್ಲೆಲ್ಲಿಂದ ಯಾವ್ಯಾವ ರೀತಿ ನಮ್ಮ ಒಂದು ಸಂಸ್ಥೆಗೆ ಆದಾಯವನ್ನ ಒದಗಿಸಬಹುದು ಅನ್ನುವಂಥದ್ದನ್ನ ಕೂಡ ಇದೀಗ ಸಾರಿಗೆ ಇಲಾಖೆ ಸಾಕಷ್ಟು ಯೋಚನೆ ಮಾಡಿ ರೂಪಿಸಿದಂತಹ ಯೋಜನೆಗೆ ಕೊನೆಗೂ ಯಶಸ್ಸು ಸಿಕ್ಕಿರುವಂತದ್ದು. 260 ಕೋಟಿ ರೂಪಾಯಿಗಳಷ್ಟು ಆದಾಯವನ್ನ ಗಳಿಸಿದೆ. ಅಂದ್ರೆ ಸರಿಸುಮಾರು ನಾವು ನೋಡ್ತಾ ಇರ್ತೀವಿ ಸಚಿನ್, ಪ್ರತಿಯೊಂದು BMTC ಬಸ್ಗಳಲ್ಲೂ ಕೂಡ ವಿವಿಧ ಬಗೆಯ ಅಡ್ವರ್ಟೈಸ್ಮೆಂಟ್ಗಳು ಬರುತ್ತೆ. ಜೊತೆಗೆ ಎಲ್ಲೋ ಒಂದ್ ಕಡೆ ಸಾಕಷ್ಟು ಇದ್ರ ವಿರುದ್ಧ ಆಕ್ರೋಶ ಕೂಡಗಳು ವ್ಯಕ್ತವಾಗಿತ್ತು. ಅಂದ್ರೆ ಯಾವುದು BMTC ಬಸ್ಸು ಅಥವಾ ಇದೆಲ್ಲವೂ ಕೂಡ ಖಾಸಗಿ ಬಸ್ಸು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇಲ್ಲ. ಆದಷ್ಟು ಬೇಗ ಈ ಅಡ್ವರ್ಟೈಸ್ಮೆಂಟ್ ಗಳನ್ನ ತೆರವುಗೊಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಜನ ಇದ್ರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಆದ್ರೂ ಕೂಡ ಸಾರಿಗೆ ಇಲಾಖೆ ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಎಲ್ಲೋ ಒಂದ್ ಕಡೆ ಒಂದು ರೀತಿಯಾಗಿ ಸಾರಿಗೆ ಇಲಾಖೆ ಖುಷಿ ಪಡ್ತಾ ಇದೆ. 260 ಕೋಟಿ ರೂಪಾಯಿ ಬಂದಿದೆ ಅಂದ್ರೆ ಸಾಮಾನ್ಯವಾದಂತಹ ವಿಷಯವೇ ಅಲ್ಲ. ಹಾಗಾಗಿ ಇನ್ನೂ ಕೂಡ ಇದೇ ರೀತಿ ಮುಂದುವರೆದ್ರೆ ಸಾರಿಗೆ ಇಲಾಖೆಗೆ ಇನ್ನಷ್ಟು ಲಾಭ ಒದಗೋದ್ರಲ್ಲಿ ನೋ ಡೌಟ್. ಸಚಿನ್, ವರ್ಷಿತ ತಮ್ಮೆಲ್ಲ ಡೀಟೇಲ್ಸ್ಗಾಗಿ